ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ನಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಿರುವಂಥದ್ದು. ಈ ಅಧಿಸೂಚನೆಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗೆ ಇರ್ತದ. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಈ ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅಂತ ಅನ್ನೋದು ಕೇಂದ್ರ ಸರ್ಕಾರದ ಸ್ವಾಮ್ಯಕ್ಕೆ ಒಳಪಟ್ಟಿರುವಂಥ ಒಂದು ಇನ್ಶೂರೆನ್ಸ್ ಕಂಪನಿ ಸ್ನೇಹಿತರೆ. ಈ ಹುದ್ದೆಗಳೇನದಾವಲ್ಲ ಸ್ನೇಹಿತರೆ, ಇವು ಕಾಯಂ ಹುದ್ದೆಗಳ ಸ್ನೇಹಿತರೆ. ಕೇಂದ್ರ ಸರ್ಕಾರದ ಕಾಯಂ ಹುದ್ದೆಗಳು ಅಂದ್ರೆ ಸೆಂಟ್ರಲ್ ಗವರ್ಮೆಂಟ್ ಪರ್ಮನೆಂಟ್ ಜಾಬ್ಗಳ ಸ್ನೇಹಿತರೆ. ಓಕೆ ರೀ, ಒಟ್ಟು 110 ಹುದ್ದೆಗಳ ನೇಮಕಾತಿಗಾಗಿ ಈ ಅಧಿಸೂಚನೆ ಹೊರಡಿಸಿರುವಂಥದ್ದು. ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳ ಖಾಲಿ ಇರುವಂಥದ್ದು ಸ್ನೇಹಿತರೆ. ಅಂದ್ರೆ ಸಹಾಯಕ ವ್ಯವಸ್ಥಾಪಕರು ಹುದ್ದೆಗಳ ಖಾಲಿ ಇರುವಂಥದ್ದು. ಈ ಹುದ್ದೆಗಳಿಗೆ ಇಲ್ಲೊಂದು ಅಫೀಸ್ ವೆಬ್ಸೈಟ್ ಕೊಟ್ಟಾರ ನೋಡ್ರಿ. ಈ ಅಫೀಸ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಕ್ಕ ಪ್ರಾರಂಭ ದಿನಾಂಕ ಡಿಸೆಂಬರ್ 4, 2024. ಅರ್ಜಿ ಸಲ್ಲಿಸ್ಲಕ್ಕ ಕೊನೆಯ ದಿನಾಂಕ ಡಿಸೆಂಬರ್ 19, 2024 ಆಗಿರ್ತಾ. ಅಷ್ಟರೊಳಗ ನೀವು ಅರ್ಜಿಯನ್ನ ಸಲ್ಲಿಸಬೇಕು. ಈ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ, ಆಮೇಲೆ ಗ್ರೂಪ್ ಡಿಸ್ಕಷನ್ ಮತ್ತು ಇಂಟರ್ವ್ಯೂಗಳ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾರ. ಎಕ್ಸಾಮ್ ನೋಡ್ರಿ ಸ್ನೇಹಿತರೆ, ಸ್ಪರ್ಧಾತ್ಮಕ ಪರೀಕ್ಷೆ ಏನದಲ್ರಿ ಜನವರಿ 5, 2025 ನಡೆಸಲಾಗ್ತದ ಅಂತ ಟೆಂಟೇಟಿವ್ ಡೇಟ್ ಅನ್ನ ಕೊಟ್ಟಿರುವಂತದ್ದು ಸ್ನೇಹಿತರೆ. ನೆಕ್ಸ್ಟ್ ಹುದ್ದೆಗಳ ವಿವರದ ಬಗ್ಗೆ ನೋಡೋದಾದ್ರೆ, ಅಸಿಸ್ಟೆಂಟ್ ಮ್ಯಾನೇಜರ್ ಸ್ಕೇಲ್ 1ರಲ್ಲಿ ಜನರಲ್ ವಿಭಾಗ ಸ್ನೇಹಿತರೆ, ಸಾಮಾನ್ಯ ವಿಭಾಗ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಜನರಲ್ ಮತ್ತು OBC ಕ್ಯಾಟಗರಿಯ ಅಭ್ಯರ್ಥಿಗಳಾಗಿದ್ರಿ ಅಂತಂದ್ರೆ 60% ಅಂಕಗಳೊಂದಿಗೆ ಯಾವುದಾದ್ರೂ ಒಂದು ಡಿಗ್ರಿಯನ್ನ ಪಾಸ್ ಮಾಡಿರ್ಬೇಕು. ಇನ್ ಕೇಸ್ ನೀವು SC ಅಥವಾ ST ಕ್ಯಾಟಗರಿಯ ಅಭ್ಯರ್ಥಿಗಳಿದ್ರಿ ಅಂತಂದ್ರೆ 55% ಅಂಕಗಳೊಂದಿಗೆ ಯಾವುದಾದ್ರೂ ಒಂದು ಡಿಗ್ರಿಯನ್ನ ನೀವು ಪಾಸ್ ಮಾಡಿರ್ಬೇಕು ಸ್ನೇಹಿತರೆ. ಅಂದ್ರೆ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಈ 60% ಮತ್ತು 55% ಏನದಲ್ಲ ಸ್ನೇಹಿತರೆ, ಎಲ್ಲಾ ಹುದ್ದೆಗಳಿಗೆ ಅಪ್ಲೈ ಆಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಲೀಗಲ್ ವಿಭಾಗ ಅಂದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್ ಲೀಗಲ್ ವಿಭಾಗ ಸ್ನೇಹಿತರೆ, ಲೀಗಲ್ ಡಿವಿಷನ್. ಇದಕ್ಕೆ ನೋಡ್ರಿ ಸ್ನೇಹಿತರೆ, LLB ಮುಗಿಸಿರ್ಬೇಕ್ರಿ. ಡಿಗ್ರಿ ಇನ್ ಲಾ ಅಂತಂದ್ರೆ LLB ಮುಗಿಸಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಆಗ್ಲೇ ಹೇಳ್ದಂಗ ಪರ್ಸೆಂಟೇಜ್ ಏನದಲ್ಲ, ಈ LLB ಪದವಿ ಜನರಲ್ ಮತ್ತು OBC ಕ್ಯಾಟಗರಿ ಅಭ್ಯರ್ಥಿಗಳಿದ್ರಿ ಅಂದ್ರೆ 60% ಅಂಕಗಳೊಂದಿಗೆ, SC ಮತ್ತು ST ಕ್ಯಾಟಗರಿ ಅಭ್ಯರ್ಥಿಗಳಿದ್ರಿ ಅಂದ್ರೆ 55% ಅಂಕಗಳೊಂದಿಗೆ ಪಾಸ್ ಮಾಡಿರ್ಲೇಬೇಕು ಸ್ನೇಹಿತರೆ. ಓಕೆ ರೀ, ಈ 60% ಮತ್ತು 55% ಏನದಲ್ಲ ಸ್ನೇಹಿತರೆ, ಇದು ಎಲ್ಲಾ ಹುದ್ದೆಗಳಿಗೆ ಅಪ್ಲಿಕೇಬಲ್ ಆಗಿರುವಂತದ್ದು. ಓಕೆ ರೀ ಸ್ನೇಹಿತರೆ. ನೆಕ್ಸ್ಟ್ HR ವಿಭಾಗ, ಯಾವುದಾದ್ರೂ ಒಂದು ಡಿಗ್ರಿಯನ್ನ ಪಾಸ್ ಮಾಡಿರ್ಬೇಕು. ಅದರ ಜೊತೆಗೆ HRM ಅಂದ್ರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಥವಾ ಪರ್ಸನಲ್ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಅಂದ್ರೆ ಸ್ನಾತಕೋತ್ತರ ಪದವಿಯನ್ನು ಪಾಸ್ ಮಾಡಿರ್ಬೇಕು. ಇವೆರಡು ಕ್ವಾಲಿಫಿಕೇಶನ್ ಮುಗಿಸಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಎಂಜಿನಿಯರಿಂಗ್ ನೋಡ್ರಿ, ಮರೈನ್ ಎಂಜಿನಿಯರಿಂಗ್, ಏರೋನಾಟಿಕಲ್ ಎಂಜಿನಿಯರಿಂಗ್, ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್, ಈ ರೀತಿ ಎಲ್ಲಾ ಸ್ಟ್ರೀಮಿನ ಎಂಜಿನಿಯರ್ ಒಂದೊಂದು ಹುದ್ದೆಗಳ ಖಾಲಿ ಇರುವಂತದ್ದು ಸ್ನೇಹಿತರೆ. ಆ ಸ್ಟ್ರೀಮ್ನೊಳಗ B ಅಥವಾ BTech ನೀವು ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ME, MTech, MS ಪಾಸ್ ಮಾಡಿರ್ತಕ್ಕಂಥವ್ರಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ IT ವಿಭಾಗ, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು ಅಥವಾ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಥವಾ ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್, ಇವಿಷ್ಟು ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ BE ಅಥವಾ BTech ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಇನ್ ಕೇಸ್ ನೀವು BE ಅಥವಾ BTech ಪಾಸ್ ಮಾಡಿರ್ಲಿಲ್ಲ ಅಂತಂದ್ರೆ ಯಾವುದೇ ಪದವಿಯನ್ನ ಪಾಸ್ ಮಾಡಿ MCA ಪಾಸ್ ಮಾಡಿದ್ರೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಯಾವುದೇ ಪದವಿ ಪಾಸ್ ಮಾಡಿ ಅಂದ್ರೆ ಯಾವುದೇ ಒಂದು ಡಿಗ್ರಿ ಪಾಸ್ ಮಾಡಿ ಅದರ ಜೊತೆಗೆ MCA ಪಾಸ್ ಮಾಡಿದ್ರಿ ಅಂತಂದ್ರೂ ಕೂಡ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಆಕ್ಚುವರಿ ವಿಭಾಗ, ಪದವಿಯನ್ನ ಪಾಸ್ ಮಾಡಿರ್ಬೇಕು. ಅದ್ರ ಜೊತೆಗೆ ಇನ್ಸ್ಟಿಟ್ಯೂಟ್ ಆಫ್ ಆಕ್ಚುರಿ ಸೊಸೈಟಿ ಆಫ್ ಇಂಡಿಯಾ ಅಥವಾ ಇನ್ಸ್ಟಿಟ್ಯೂಟ್ ಅಂಡ್ ಫ್ಯಾಕಲ್ಟಿ ಆಫ್ ಆಕ್ಚುರಿಯಸ್, ಈ ಇನ್ಸ್ಟಿಟ್ಯೂಟ್ ಗಳು ನಡೆಸುವಂತ ಮಿನಿಮಮ್ 7 ಪೇಪರ್ಸ್ ಗಳನ್ನ ನೀವು ಪಾಸ್ ಮಾಡಿರ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಇನ್ಶೂರೆನ್ಸ್, ಯಾವುದೇ ಒಂದು ಡಿಗ್ರಿ ಪಾಸ್ ಮಾಡಿರ್ಬೇಕು. ಅದರ ಜೊತೆಗೆ ಸ್ನಾತಕೋತ್ತರ ಪದವಿ ಆಗಿರ್ಬೋದು ಅಥವಾ ಜನರಲ್ ಇನ್ಶೂರೆನ್ಸ್ ಅಥವಾ ರಿಸ್ಕ್ ಮ್ಯಾನೇಜ್ಮೆಂಟ್ ಅಥವಾ ಲೈಫ್ ಇನ್ಶೂರೆನ್ಸ್ ಅಥವಾ FIII ಅಥವಾ FCII, ಇವಿಷ್ಟು ವಿಷಯದಲ್ಲಿ ಯಾವುದಾದ್ರೂ ಒಂದು ವಿಷಯದಲ್ಲಿ ಡಿಪ್ಲೊಮಾ ಪಾಸ್ ಮಾಡಿದ್ರೆ ಅರ್ಜಿಯನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಮೆಡಿಕಲ್, MBBS ಮುಗಿಸಿರ್ಬೇಕು ಸ್ನೇಹಿತರೆ.
ನೆಕ್ಸ್ಟ್ ಫಿನಾನ್ಸ್ ಬಿಕಾಂ ಪಾಸ್ ಮಾಡಿದವರು ಈ ಹುದ್ದೆಗಳಿಗೆ ಅರ್ಜಿಯನ್ನ ಸಲ್ಲಿಸಬಹುದು. ಒಟ್ಟಾರೆಯಾಗಿ 110 ಹುದ್ದೆಗಳು ಖಾಲಿ ಇರುವಂತದ್ದು ಸ್ನೇಹಿತರೆ. ನೆಕ್ಸ್ಟ್ ಎಸೆನ್ಸಿಯಲ್ ಸ್ಕಿಲ್ಸ್ ಅಂದ್ರೆ ಯಾವ ಯಾವ ಸ್ಕಿಲ್ಸ್ಗಳು ನೀವು ಹೊಂದಿರಬೇಕಂತ ಅನ್ನೋದಕ್ಕೆ ಸಂಬಂಧಿಸಿದಂಗೆ ಇಲ್ಲಿ ಮೆನ್ಷನ್ ಮಾಡಿರುವಂತದ್ದು ಸ್ನೇಹಿತರೆ. ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಎಜುಕೇಶನ್ ಕ್ವಾಲಿಫಿಕೇಶನ್ ಏನದಲ್ಲ ಸ್ನೇಹಿತರೆ, ಯಾವ ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಂತ್ರಿ ಅದಕ್ಕೆ ಸಂಬಂಧಿಸಿದ ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನ ನವೆಂಬರ್ 1, 2024 ಕಂಪ್ಲೀಟ್ ಮಾಡಿರ್ಬೇಕು ಸ್ನೇಹಿತರೆ, ಮುಗಿಸಿರ್ಬೇಕು ಸ್ನೇಹಿತರೆ. ಇನ್ನ ನೀವು ಫೈನಲ್ ಇಯರ್ ಎಕ್ಸಾಮ್ ಬರ್ದು ರಿಸಲ್ಟ್ ವೇಟ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ಲಾಕ್ ನೀವು ಎಲಿಜಿಬಲ್ ಇರುವುದಿಲ್ಲ. ಅದೇ ರೀತಿ ಕಂಪ್ಯೂಟರ್ ನಾಲೆಜ್ ಕಡ್ಡಾಯವಾಗಿ ಹೊಂದಿರಬೇಕು ಅಂತ ಮೆನ್ಷನ್ ಮಾಡಿರುವಂತದ್ದು ಸ್ನೇಹಿತರೆ. ನೀವು ಯಾವುದೇ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕಂದ್ರೂ ಕೂಡ ನಿಮ್ಗೆ ಕಡ್ಡಾಯವಾಗಿ ಕಂಪ್ಯೂಟರ್ ನಾಲೆಜ್ ಇರಲೇಬೇಕು ಸ್ನೇಹಿತರೆ. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂದ್ರೆ ಮಿನಿಮಮ್ 21 ವರ್ಷ ವಯಸ್ಸಾಗಿರ್ಬೇಕು. ಅಂದ್ರೆ ಕನಿಷ್ಠ 21 ವರ್ಷ ವಯಸ್ಸಾಗಿರ್ಬೇಕು, ಗರಿಷ್ಠ 30 ವರ್ಷ ಮೀರಿರಬಾರ್ದು. ಈ ಗರಿಷ್ಠ ವಯೋಮಿತಿಯ ಮೇಲೆ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ಕೂಡ ನೀಡಲಾಗ್ತದೆ. ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ನೋಡೋದಾದ್ರೆ SC ಅಥವಾ ST ಕೆಟಗರಿ ಅಭ್ಯರ್ಥಿಗಳಿದ್ರಿ ಅಂದ್ರೆ 5 ವರ್ಷ, OBC ಕೆಟಗರಿ ಅಭ್ಯರ್ಥಿಗಳಿಗೆ 3 ವರ್ಷ, ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಎಷ್ಟು ವರ್ಷ ಸೈನ್ಯದೊಳಗೆ ಸೇವೆ ಸಲ್ಲಿಸಿದ್ದಾರೋ ಅಷ್ಟು ವರ್ಷ, ಅದರ ಮೇಲೆ 3 ವರ್ಷ. ಆಮೇಲೆ ವಿಡೋವು ಆಮೇಲೆ ಡಿವೋರ್ಸ್ಡ್ ವುಮೆನ್ ಇದ್ದಂತ ಅಭ್ಯರ್ಥಿಗಳಿಗೆ 9 ವರ್ಷ. ಆಮೇಲೆ ಈಗಾಗಲೇ ಈ ಇನ್ಶೂರೆನ್ಸ್ ಕಂಪನಿಯೊಳಗೆ ಕೆಲಸ ಮಾಡ್ತಕ್ಕಂತ ಎಂಪ್ಲಾಯಿಗಳ ಅರ್ಜಿ ಸಲ್ಲಿಸ್ತಾ ಇದ್ರಿ ಅಂದ್ರೆ ಅವರಿಗೆ 8 ವರ್ಷ. ಈ ರೀತಿ ಇನ್ ಅಡಿಷನ್ ಆಗಿ ಏಜ್ ರಿಲ್ಯಾಕ್ಸೇಷನ್ ನೀಡಲಾಗ್ತದೆ. ನೆಕ್ಸ್ಟ್ ಪೇಮೆಂಟ್ ಬಗ್ಗೆ ನೋಡೋದಾದ್ರೆ ಅಂದ್ರೆ ಈ ಹುದ್ದೆಗೆ ಆಯ್ಕೆ ಆದ್ಮೇಲೆ ನಿಮಗೆ ಪೇಮೆಂಟ್ ಎಷ್ಟು ಬರ್ತದ ಅಂತ ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಪ್ರತಿ ತಿಂಗಳಿಗೆ 50,925 ರೂಪಾಯಿ ಬೇಸಿಕ್ ಪೇಮೆಂಟ್ ಇರ್ತದೆ ಸ್ನೇಹಿತರೆ. ಇದ್ರ ಮೇಲೆ ಅಲವೆನ್ಸಸ್ ಎಲ್ಲ ಸೇರಿದ್ರೆ ಅಂದ್ರೆ DA ಆಗಿರ್ಬೋದು, HRA ಆಗಿರ್ಬೋದು, CCA ಆಗಿರ್ಬೋದು, ಇವೆಲ್ಲ ಅಲವೆನ್ಸಸ್ ಎಲ್ಲ ಸೇರಿದ್ರೆ ಅಪ್ರಾಕ್ಸಿಮೇಟ್ಲಿ ಪ್ರತಿ ತಿಂಗಳಿಗೆ 85,000 ರೂಪಾಯಿ ತನಕ ನಿಮ್ಗೆ ಪೇಮೆಂಟ್ ಸಿಗುವಂತದ್ದು ಸ್ನೇಹಿತರೆ. ಈ 85,000 ಮೇಲೆ ಇನ್ ಅಡಿಷನ್ ಆಗಿ ಇನ್ನು ಹಲವಾರು ಅಲವೆನ್ಸಸ್ ಗಳು ಸಿಗುತ್ತಾವ್ರಿ. ಅವ್ಯಾವ್ಯಾವ ಅಂತಂದ್ರೆ ನ್ಯೂಸ್ ಪೇಪರ್ ಅಲವೆನ್ಸ್ ಆಗಿರ್ಬೋದು, ಇಂಟರ್ನೆಟ್ ಅಲವೆನ್ಸ್, ಲೀವ್ ಟ್ರಾವೆಲ್ ಸಬ್ಸಿಡಿ, ಮೆಡಿಕಲ್ ಬೆನಿಫಿಟ್, ಹೌಸ್ ಫರ್ನಿಶಿಂಗ್ ಅಲವೆನ್ಸಸ್, ಹೌಸ್ ಹೋಲ್ಡ್ ಹೆಲ್ಪ್ ಅಲವೆನ್ಸಸ್, ಈ ರೀತಿಯ ವಿವಿಧ ಅಲವೆನ್ಸಸ್ ಗಳು ಕೂಡ ಸಿಗುವಂತದ್ದು ಸ್ನೇಹಿತರೆ. ನೆಕ್ಸ್ಟ್ ಸರ್ವಿಸ್ ಕಂಡೀಷನ್ ಬಗ್ಗೆ ನೋಡೋದಾದ್ರೆ ಈ ಹುದ್ದೆಗೆ ಆಯ್ಕೆ ಆದ ಮೇಲೆ ಪೋಸ್ಟಿಂಗ್ ನಿಮಗೆ ಮುಂಬೈ ಕೊಡ್ತಾರ. ಫಸ್ಟಿಗೆ ನಿಮಗೆ ಮುಂಬೈಗೆ ಪೋಸ್ಟಿಂಗ್ ಕೊಡ್ತಾರೆ ಸ್ನೇಹಿತರೆ. ತದನಂತರ ನೀವು ಬೇರೆ ಸ್ಥಳಗಳಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು ಸ್ನೇಹಿತರೆ. ನೆಕ್ಸ್ಟ್ ಸೆಲೆಕ್ಷನ್ ಪ್ರಾಸೆಸ್ ಬಗ್ಗೆ ನೋಡೋದಾದ್ರೆ ಆನ್ಲೈನ್ ಒಂದು ಎಕ್ಸಾಮ್ ಇರ್ತದ, ಅದಾದ್ಮೇಲೆ ಗ್ರೂಪ್ ಡಿಸ್ಕಷನ್ ಮತ್ತು ಇಂಟರ್ವ್ಯೂ ಇರ್ತದ, ಮೆಡಿಕಲ್ ಎಕ್ಸಾಮ್ ಇರ್ತದ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದ. ಇವಿಷ್ಟು ನೇಮಕಾತಿ ಹಂತಗಳ ಸ್ನೇಹಿತರೆ. ಈ ಡಾಕ್ಟರ್ಸ್ ಹುದ್ದೆಗಳೇನದವಲ್ಲ ಸ್ನೇಹಿತರೆ, ಆ ಹುದ್ದೆಗಳನ್ನ ಹೊರತುಪಡಿಸಿ ಉಳಿದಿರ್ತಕ್ಕಂಥ ಎಲ್ಲಾ ಹುದ್ದೆಗಳಿಗೆ ಆನ್ಲೈನ್ ಎಕ್ಸಾಮ್ ಇರ್ತದೆ. ಆದ್ರೆ ಡಾಕ್ಟರ್ಸ್ ಹುದ್ದೆಗಳಿಗೆ ಎಕ್ಸಾಮ್ ಇರಂಗಿಲ್ಲ, ಸ್ಪರ್ಧಾತ್ಮಕ ಪರೀಕ್ಷೆ ಇರಂಗಿಲ್ಲ. ಅವರಿಗೆ ಕೇವಲ 2 ರೌಂಡ್ ಇಂಟರ್ವ್ಯೂ ಇರ್ತದ. ಆ ಇಂಟರ್ವ್ಯೂ ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರ. ಇನ್ನು ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ನೋಡೋದಾದ್ರೆ ಬೆಂಗಳೂರು ಮತ್ತು ಮಂಗಳೂರು ಇವೆರಡೇ ಸ್ಥಳಗಳಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಇರುವಂತದ್ದು ಸ್ನೇಹಿತರೆ. ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆಯ ಬಗ್ಗೆ ನೋಡೋದಾದ್ರೆ ಜನರಲ್ ವಿಭಾಗದ ಹುದ್ದೆಗಳಿಗೆ ಯಾರು ಅರ್ಜಿ ಸಲ್ಲಿಸ್ತಿರಲ್ರಿ ಅವರಿಗೆ 150 ಅಂಕದ ಎಕ್ಸಾಮ್ ಇರ್ತದ. ಪಾರ್ಟ್ A, ಪಾರ್ಟ್ B, ಪಾರ್ಟ್ C ಅಂತ 3 ಪಾರ್ಟ್ಗಳಲ್ಲಿ ಕ್ವಶನ್ ಪೇಪರ್ ಡಿವೈಡ್ ಮಾಡಲಾಗಿರ್ತದ. ಪಾರ್ಟ್ A ಮತ್ತು ಪಾರ್ಟ್ B ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತಾವ. ಅಂದ್ರೆ ಒಂದು ಪ್ರಶ್ನೆಗೆ 4 ಆಪ್ಷನ್ಸ್ ಇರ್ತಾವ, ಅದರಲ್ಲಿ ಸರಿಯಾದ ಒಂದು ಉತ್ತರ ಟಿಕ್ ಮಾಡೋದಿರ್ತದ. ಪಾರ್ಟ್ C ಡಿಸ್ಕ್ರಿಪ್ಟಿವ್ ಇರ್ತದೆ ಸ್ನೇಹಿತರೆ. ಡಿಸ್ಕ್ರಿಪ್ಟಿವ್ ಅಂತಂದ್ರೆ ಕ್ವಶನ್ಗೆ ಆನ್ಸರ್ ಅನ್ನ ಬರೆಯೋದಿರ್ತದೆ ಸ್ನೇಹಿತರೆ. ಅಂದ್ರೆ ಕಂಪ್ಯೂಟರ್ ನಲ್ಲೇ ಟೈಪ್ ಮಾಡೋದಿರ್ತದ. ಸ್ಕ್ರೀನ್ ಮೇಲೆ ಕ್ವಶನ್ಸ್ ಬರ್ತಾವ, ಅದಕ್ಕೆ ಸಂಬಂಧಿಸಿದಂತ ಉತ್ತರವನ್ನ ನೀವು ಟೈಪ್ ಮಾಡಿ ಕೊಡೋದಿರ್ತದೆ ಸ್ನೇಹಿತರೆ. ಈ ರೀತಿ ಪಾರ್ಟ್ C ಕ್ವಶನ್ಸ್ ಇರ್ತಾವ, ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಇರ್ತಾವ ಸ್ನೇಹಿತರೆ. ಈ ಡಿಸ್ಕ್ರಿಪ್ಟಿವ್ ನಲ್ಲಿ ಯಾವ ಯಾವ ವಿಷಯಗಳಿಗೆ ಸಂಬಂಧಪಟ್ಟಂಗ ಪ್ರಶ್ನೆಗಳನ್ನ ಕೇಳ್ತಾರ ಅಂತ ಅನ್ನೋದ್ರ ಬಗ್ಗೆ ನೋಡೋದ್ರೆ ಎಸ್ಸೆ ರೈಟಿಂಗ್, ಪ್ರಿಸೈಸ್ ಅಂಡ್ ಕಂಪ್ರೆನ್ಷನ್ ಗೆ ಸಂಬಂಧಿಸಿದಂಗ ಪ್ರಶ್ನೆಗಳನ್ನ ಕೇಳ್ತಾರೆ. ನೆಕ್ಸ್ಟ್ ಇನ್ನು ಪಾರ್ಟ್ A ನಲ್ಲಿ ಹೈಯರ್ ಆರ್ಡರ್ ರೀಸನಿಂಗ್ ಎಬಿಲಿಟಿ ಆಮೇಲೆ ಕ್ರಿಟಿಕಲ್ ಥಿಂಕಿಂಗ್ ಗೆ ಸಂಬಂಧಿಸಿದಂಗ 40 ಕ್ವಶನ್ಸ್ ಇರ್ತಾವ. ಪ್ರತಿ ಕ್ವಶನ್ಗೆ ಒಂದೊಂದು ಅಂಕಗಳಂತೆ 40 ಮಾರ್ಕ್ಸ್ ಇರ್ತಾವ ಸ್ನೇಹಿತರೆ. ನೆಕ್ಸ್ಟ್ ಇನ್ನು ಪಾರ್ಟ್ B ನಲ್ಲಿ ಟೆಸ್ಟ್ ಆಫ್ ರೀಸನಿಂಗ್ 20 ಅಂಕಗಳದ್ದು, ಆಮೇಲೆ ಟೆಸ್ಟ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ವಿತ್ ಸ್ಪೆಷಲ್ ಎಂಪಾಸಿಸ್ ಆನ್ ಗ್ರಾಮರ್ ಗೆ ಸಂಬಂಧಪಟ್ಟಂಗೆ 25 ಅಂಕಗಳು, ಟೆಸ್ಟ್ ಆಫ್ ಜನರಲ್ ಅವೇರ್ನೆಸ್ 20 ಅಂಕಗಳು,
ಟೆಸ್ಟ್ ಆಫ್ ನ್ಯೂಮೆರಿಕಲ್ ಎಬಿಲಿಟಿ ಅಂಡ್ ಕಂಪ್ಯೂಟರ್ ಲಿಟ್ರಸಿ 15 ಅಂಕಗಳ. ಈ ರೀತಿ ಸಿಲೆಬಸ್ ಇರ್ತದ ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್ ಸ್ಪೆಷಲ್ ಸ್ಟ್ರೀಮ್ ಕ್ಯಾಂಡಿಡೇಟ್ಸ್ಗೆ ಈ ಜನರಲ್ ವಿಭಾಗದ ಹುದ್ದೆಗಳನ್ನು ಹೊರತುಪಡಿಸಿ ಉಳಿದಿರ್ತಕ್ಕಂಥ ಹುದ್ದೆಗಳಿಗೆ ಯಾರು ಅರ್ಜಿ ಸಲ್ಲಿಸಿರೋ ಅವರಿಗೆ ಇಲ್ಲಿ ಐತಿ ನೋಡಿ ಸ್ನೇಹಿತರೆ, ಈ ರೀತಿ ಎಕ್ಸಾಮ್ ಇರ್ತದ್ರಿ. ಅಂದ್ರೆ ಅವ್ರಿಗೂ ಕೂಡ 150 ಮಾರ್ಕ್ಸಿಂದ ಎಕ್ಸಾಮ್ ಇರ್ತದ. ಇವ್ರಿಗೂ ಕೂಡ ಪಾರ್ಟ್ ಎ, ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಅಂತ ಕ್ವಶನ್ ಪೇಪರ್ ಅನ್ನ 3 ಪಾರ್ಟ್ಗಳಲ್ಲಿ ಡಿವೈಡ್ ಮಾಡಲಾಗಿರ್ತದೆ ಸ್ನೇಹಿತರೆ. ಇಲ್ಲಿ ಸಿಲೆಬಸ್ ಕೊಟ್ಟರೆ ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ಈ ಎಕ್ಸಾಮ್ದಲ್ಲಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರ್ತದ್ರಿ. ಸರಿಯಾದ ಉತ್ತರ ಟಿಕ್ ಮಾಡುವಲ್ಲಿ ತಪ್ಪು ಉತ್ತರ ಟಿಕ್ ಮಾಡಿರಿ ಅಂತಂದ್ರೆ ಪ್ರತಿ ತಪ್ಪು ಉತ್ತರಕ್ಕೆ 0.25 ಮಾರ್ಕ್ಸ್ ನೀವು ತೆಗೆದುಕೊಂಡಿರ್ತಕ್ಕಂಥ ಅಂಕಗಳಲ್ಲಿ ಡಿಡಕ್ಟ್ ಮಾಡಲಾಗ್ತದೆ. ಈ ರೀತಿ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರ್ತದೆ. ಆಮೇಲೆ ಎಕ್ಸಾಮ್ದ ಕ್ವಶನ್ ಪೇಪರ್ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆ ಒಳಗೆ ಮಾತ್ರ ಇರ್ತದ್ರಿ. ಕನ್ನಡದಲ್ಲಿ ಎಕ್ಸಾಮ್ ಇರಂಗಿಲ್ರಿ. ಇಂಗ್ಲಿಷ್ ಮತ್ತು ಹಿಂದಿ ಬೈಲಿಂಗ್ವಲ್ ನಲ್ಲಿ ಕ್ವಶನ್ ಪೇಪರ್ ಇರ್ತದ. 150 ನಿಮಿಷ ಸಮಯಾವಕಾಶ ಇರ್ತದೆ. ಈ ಆನ್ಲೈನ್ ಟೆಸ್ಟ್ ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಗ್ರೂಪ್ ಡಿಸ್ಕಷನ್ ಮತ್ತು ಇಂಟರ್ವ್ಯೂಗೆ ಆಯ್ಕೆ ಮಾಡ್ತಾರೆ. ಈ ಆನ್ಲೈನ್ ಟೆಸ್ಟ್ ಆಮೇಲೆ ಗ್ರೂಪ್ ಡಿಸ್ಕಷನ್ ಮತ್ತು ಇಂಟರ್ವ್ಯೂನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನ ನೇಮಕಾತಿ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಗ್ಯಾರಂಟಿ ಬಾಂಡ್. ಈ ಹುದ್ದೆಗಳಿಗೆ ಆಯ್ಕೆ ಆದ್ಮೇಲೆ ಒಂದು ಗ್ಯಾರಂಟಿ ಬಾಂಡ್ ಅಂತ ಒಂದು ಬಾಂಡ್ ಅನ್ನ ಈ ಕಂಪನಿ ಕೊಡಬೇಕಾಗ್ತದೆ ಸ್ನೇಹಿತರೆ. ಅಂದ್ರೆ ಒಂಥರ ಅಗ್ರಿಮೆಂಟ್ ಇದ್ದಂಗ 4 ವರ್ಷ ಈ ಕಂಪನಿ ಒಳಗೆ ನಾನು ಕಂಟಿನ್ಯೂ ಆಗಿ ಕೆಲಸ ಮಾಡ್ತೀನಿ ಅಂತ ಹೇಳಿ ಒಂದು ಬಾಂಡ್ ಅನ್ನ ಕೊಡಬೇಕಾಗ್ತದೆ ಸ್ನೇಹಿತರೆ. ಅದರ ಪ್ರಕಾರ ಒಮ್ಮೆ ಈ ಕಂಪನಿ ಒಳಗ ಡ್ಯೂಟಿಗೆ ಜಾಯಿನ್ ಆಗಿರಿ ಅಂತಂದ್ರೆ ಕಂಪಲ್ಸರಿಯಾಗಿ 4 ವರ್ಷ ನೀವು ಇಲ್ಲಿ ಕೆಲಸ ಮಾಡಲೇಬೇಕು ಸ್ನೇಹಿತರೆ. ನೆಕ್ಸ್ಟ್ ಗೈಡ್ಲೈನ್ಸ್ ಫಾರ್ ಆನ್ಲೈನ್ ಅಪ್ಲಿಕೇಶನ್. ಅಂದ್ರೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕಂತ ಇಲ್ಲಿ ಗೈಡ್ಲೈನ್ಸ್ ಕೊಟ್ಟಾರ ಸ್ನೇಹಿತರೆ. ನೋಟಿಫಿಕೇಶನ್ ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ದಾಗ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಇದು ಹೌ ಟು ಅಪ್ಲೈ ಅಂತ ಏನು ಕೊಟ್ಟಾರಲ್ಲ ಗೈಡ್ಲೈನ್ಸ್, ಅದನ್ನ ಕಂಪ್ಲೀಟ್ ಆಗಿ ಓದಿ ತದನಂತರ ಅರ್ಜಿಯನ್ನ ಸಲ್ಲಿಸ್ರಿ. ಇದಿಷ್ಟು ಜನರಲ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ನಲ್ಲಿ ಖಾಲಿ ಇರುವ ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡ್ರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸರಿಗೂ ಕೂಡ ಶೇರ್ ಮಾಡ್ರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.